ಅವ್ರ ಆಸ್ತಿ ಅವ್ರಿಷ್ಟ. ಅದನ್ನ ನಾನು ಹೋಗಿ ನೀವು ಆಸ್ತಿ ತಗೊಳ್ಳಿ ಅಂತ ಹೇಳಕ್ಕಾಗತ್ತ? ಮಗ ಅನ್ಸ್ಕೊಂಡ್ರು ನೀವಿದಿರಲ್ಲ, ನೀವೇ ಹೋಗಿ ಮಾತಾಡಿ. ನಾನು ಹೇಳಿದ್ರೆ ಎಲ್ಲೇ ಹೋಗ್ತಾರೆ. ಒಪ್ಪಲ್ಲ ಅಂದಮೇಲೆ ಒತ್ತಾಯ ಮಾಡ್ತಾರೆ. ಇಡೀ ಪ್ರಪಂಚನೇ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೆ. ಬನ್ನಿ, ನೀವು ನಿದ್ದೆ ಮಾಡೋದು. ಇವಳ ಧರ್ಮರಾಯನ್ ತಂಗಿ ಥರ ಇರ್ತಾಳೆ. ರೀ 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 ಏನ್ರಿ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಊಟ ಮಾಡಿದ್ರಿ, ಈಗ ಮತ್ತೆ ತಟ್ಟೆಗೆ ಊಟ ಹಾಕೊಂಡು? ಅದು ಸರಿಯಾಗಿ ನಿದ್ದೆ ಬರಲಿಲ್ಲ ಮಲಗಿದಾಗ. ಹೊಟ್ಟೆ ಹಸಿವಾಯ್ತು ಅನಿಸ್ತು, ಅದಕ್ಕೆ ಬಂದೆ. ಹುಷಾರಾಗಿದ್ದೀರಾ ತಾನೇ? ಹಾಂ ಜಾನ್ವಿ ಅವರೇ, ಒಂದೆರಡು ಸರಿ ವಾಂತಿ ಆಯಿತು, ಹೊಟ್ಟೆ ಎಲ್ಲ ಖಾಲಿ ಖಾಲಿ ಅನಿಸ್ತಿತ್ತಲ್ಲ, ಊಟ ಮಾಡಿದ್ರೆ ಉಪಯೋಗ ಆಗ್ಬೋದೇನೋ ಅಂತ ಬಂದ್ಬಿಟ್ಟೆ. ಅಲ್ಲ ರೀ, ಹೇಳಿದ್ರೆ ನಾನೇ ಹಾಕ್ಕೊಡ್ತಿದ್ದೆ ಅಲ್ವಾ? ಎಷ್ಟು ಬೇಜಾರಾಗ್ತಿದೆ ನನಗೀಗ. ಅರೆ ನೀವು ಬೇಜಾರು ಮಾಡ್ಕೋಬೇಡಿ ನೋಡಿ, ನಿಮಗೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ನಂಗೆ ಗೊತ್ತಾಯ್ತಲ್ಲ, ನನಗಷ್ಟು ಸಾಕು. ಕಾಳಜಿನೂ ಇಲ್ಲ, ಮಣ್ಣೂ ಇಲ್ಲ. ನೀವು ನೆಟ್ಟಿಗೆ ನಿದ್ದೆ ಮಾಡಿಲ್ಲ ಅಂದರೆ ನನಗೂ ನೆಟ್ಟಿಗೆ ನಿದ್ದೆ ಬರಲ್ಲ. ಇಡೀ ದಿನ ನಿದ್ದೆ ಸರಿ ಹೋಗಿಲ್ಲ ಅಂದರೆ ಫುಲ್ ಡೇ ಮೂಡ್ ಆಫ್ ಆಗಿರುತ್ತೆ. ನೀವು ಈ ಥರ ಎಲ್ಲ ಊಟ ಆರ್ಡರ್ ಮಾಡಿರ್ಬೋದು, ಆದರೆ ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಸಾರಿ, ನೀವು ಹೋಗಿ ಮಲಗಿರಿ, ನಾನು ಊಟ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಪಾಪ ನನ್ನಿಂದ ನಿಮ್ಮ ನಿದ್ದೆ ಯಾಕೆ ಹಾಳಾಗಬೇಕು? ಈಗ ಹಾಳಾಗೋಗಿದೆಯಲ್ಲ, ಇನ್ನೇನು ಹಾಳಾಗಕ್ಕೆ ಬಾಕಿ ಇದೆ? ಪರವಾಗಿಲ್ಲ, ತಿನ್ಕೊಳ್ಳಿ. ತಿನ್ನೋ ತನಕ ನಾನು ಇಲ್ಲೇ ಇರ್ತೀನಿ. ಅದು ಸರಿ, ಆರ್ಡರ್ ಮಾಡಿದ ಊಟ ಎಲ್ಲ ಆಗಲೇ ಖಾಲಿ ಆಯ್ತಲ್ಲ, ಇದೆಲ್ಲಿಂದ ಬಂತು? ಅದು ನಮ್ಮಿಬ್ಬರಿಗೂ ಇರಲಿ ಅಂತ ಎಕ್ಸ್ಟ್ರಾ ನಾನೇ ಆರ್ಡರ್ ಮಾಡಿದ್ದೆ, ಈಗ ಉಪಯೋಗಕ್ಕೆ ಬರ್ತಾ ಇದೆ ನೋಡಿ. ನಿಮ್ಗೊಂದು ಸ್ವಲ್ಪ ತಿನ್ನಿಸ್ಲಾ? ಬೇಡ ಬೇಡ, ನನಗೆ ಏನೂ ಬೇಡ, ನೀವೇ ತಿನ್ಕೊಳ್ಳಿ.